ಇದೇನವಾ 4 ತಟ್ಟೆ ತಂದ್ಬಿಟ್ಟಿದ್ಯಾ? ಓ, ಸಹನಾ ಅಕ್ಕ ಇದ್ದಾಳೆ ಅನ್ಕೊಂಡು 4 ತಟ್ಟೆ ತಂದ್ಬಿಟ್ಯಾ? ಏನವ್ವ, ನಾನು ಇದ್ದೀನಿ ಅಂತಾನೆ ತಟ್ಟೆ ತಂದ್ಯಾ? ಅವ್ವ, ಅವ್ವ, ಆ ತಟ್ಟೆ ಹಾಗೆ ಇರಲಿ. ನಾವು ಮೊದಲೆಲ್ಲ ಹೇಗೆ ಊಟ ಮಾಡ್ತಿದ್ವೋ ಈಗಲೂ ಹಾಗೆ ಮಾಡೋಣ. ನೀನು 4 ತಟ್ಟೆಗೆ ಊಟ ಬಡ್ಸವ್ವ. ನಾನು ಸುಮ್ಮ ಇಬ್ರು ಆ ತಟ್ಟೆಲಿರೋ ಊಟ ಅರ್ಧ ಅರ್ಧ ತಗೋತೀವಿ. ಊಟ ಮಾತ್ರ ಅಲ್ಲ, ಅಕ್ಕ ಮಾಡ್ತಿದ್ದಿದ್ದು ಎಲ್ಲ ಕೆಲಸನೂ ನಾವಿಬ್ರು ಒಟ್ಟಿಗೆ ಸೇರ್ ಮಾಡ್ತೀವಿ ಅಲ್ವಾ ಸುಮ? ಸರಿ ಅಕ್ಕ. ಅವ್ವ, ಸಹನಾಕನ್ ತಟ್ಟೆ ಕೊಡು. ರೀ, 1 ನಿಮಿಷ ಬನ್ನಿ. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ. ಸಾನವ್ರೆ, ಡೋರ್ ಲಾಕ್ ಮಾಡಿ. ನನ್ನಲ್ಲಿ ಹೀಗೊಂದು ಜಾದು ತುಂಬಾ ಜೋರು, ಪ್ರೇಮಕ್ಕೆ ಕಣ್ಣೆಲ್ಲ ಕೂತ್ಕೊಳ್ಳಿ ಸಾನವ್ರೆ. ಬೆಳಗ್ಗೆ ತನಕ ನಿಂತ ಇರ್ತೀರಾ? ಹೃದಯವ ಕಳೆಯುವ. ಕೂತ್ಕೊಳ್ಳಿ. ತಗೊಳ್ಳಿ. ಬ್ಯಾಡ. ಕುಡೀರಿ. ನನಗೆ ಕೊಡ್ಸಲ್ವಾ? ಮುರಳಿ, ಮುರಳಿ, ಬಾಪ. ಬಂದೆಪ್ಪ.
ಮುರಳಿ ಬಾವಂಗೆ ಫೋನ್ ಮಾಡಿ ವಿಶ್ ಮಾಡೋಣ. ಎಲ್ಲ ಆಗಲೇ ಮಾಡಾಯ್ತಲ್ಲೇ, ಎಷ್ಟು ಸಲ ವಿಶ್ ಮಾಡ್ತೀಯಾ? ಅಯ್ಯೋ ಅಕ್ಕ, ಅದು ಮದುವೆಗೆ ವಿಶ್ ಮಾಡಿದ್ದು, ಇದು ಅದಕ್ಕೆ. ಅದಕ್ಕೆ ಅಂದರೆ? ಅದೇ ಅಕ್ಕ, ರಾತ್ರಿ ಏನೋ ಶಾಸ್ತ್ರ ಇದೆಯಲ್ಲ, ಅದಕ್ಕೆ ವಿಶ್ ಮಾಡೋಣ. ತಲೆ ಹೊರಟೆ, ಸುಮ್ಮನೆ ಮಲ್ಕೊಳ್ಳೆ. ಬಾವಂಗೆ ಮೆಸೇಜ್ ಮಾಡೋಣ ಅಂದ್ಕೊಂಡೆ. ಅವರು ನಿಮಗೆ ಭಾವ ಮಾತ್ರ ಅಲ್ಲ, ನಿನ್ನ ಲೆಕ್ಚರರ್ ಕೂಡ ಅನ್ನೋದು ನೆನಪಿರಲಿ. ಕಾಲೇಜಲ್ಲಿ ಲೆಕ್ಚರರೇ, ಉಳ್ದಿದ್ದ ಟೈಮಲ್ಲೆಲ್ಲ ಅವ್ರು ನಂಗೆ ಭಾವನೆ ಅಲ್ವೇನಕ್ಕ? ಸರಿ ಬಿಡು, ಯಾವುದಾದ್ರೂ ಒಳ್ಳೆ ಸೆಲೆಬ್ರೇಷನ್ ಸಾಂಗ್ ಹೇಳು, ನಾನು ನನ್ನ ಫೋಟೋಸ್ ಎಲ್ಲ ಹಾಕಿ ಒಂದು ವಿಡಿಯೋ ಮಾಡ್ತೀನಿ. ಹೌದು, ನಾನು ಫೋಟೋಸ್ ನೋಡೇ ಇಲ್ವಲ್ಲ, ಕೊಡಿಲಿ. ಅಕ್ಕ ಆಮೇಲೆ ನೋಡು, ನಾನು ಕೊಲಾಜ್ ಮಾಡ್ತಿದ್ದೆ. ನೀನು ಕಾಲೇಜ್ ಆಮೇಲೆ ಮಾಡುವಂತೆ, ಕೊಡಿಲಿ. ಅಕ್ಕ, ನಂಗೆ ನಿದ್ದೆ ಬರ್ತಿದೆ, ನೀನು ನೋಡು, ನಾನು ಮಲ್ಕೋತೀನಿ. ಶ್ರೀ ಮಲಗಿರ್ತಾರಾ? ಮೆಸೇಜ್ ಮಾಡ್ಲಾ? ಮಿಸ್ಸು ಏನಿದು? ಏನೋ ಬರ್ತ್ ಕಳ್ಸೋಳೆ. ಈಗ ದಿವಸ ವಾಯ್ಸ್ ಮೆಸೇಜ್ ಕಳಿಸ್ತಿದ್ಲು, ಈಗ ಏನು ಬರ್ದೈತೋ ಗೊತ್ತಾಯ್ತಿಲ್ವಲ್ಲ. ಏಟ್ ವರ್ಷ ಸಂಸಾರ ಮಾಡಿದ್ರು ಏನ್ರೆ ಬಿಟ್ಟು ಗಂಡಂಗ್ ಗೊತ್ತಾಗಕ್ಕಿಲ್ಲ ಅಲ್ವೇ? ದಿಟ್ಟವಾಗ್ಲೂ ಪುಟ್ಟಮ್ಮಿ ಎಬ್ಬೆಟ್ ಹಾಕಿದ್ಲ. ಹೆಂಗ್ ಒಪ್ಪಿಸ್ದೆ ರಜೆ? ಅವಳು ಒಪ್ಕೊಳ್ಳೇಬೇಕಿತ್ತು. ಅವಳು ಈಗ್ನೆಸ್ ಏನ್ ಹೇಳು, ಮಗಳ ಮದ್ವೆ, ಅದನ್ನೇ ಗುರಿಯಾಗಿ ಮಡಿಕೊಂಡು ನಿನ್ನ ಕೂಡಾಗ್ದೆ. ಈ ಪತ್ರಿಕೆ ಮಸಿ ಒತ್ತಿಸ್ಕಂಡೆ. ಈ ಎಡವಟ್ ನನ್ ಮಗ ನಿನ್ನ ಎತ್ತಾಕೊಂಡೋಗಿ ಬೇರೆ ಕಡೆ ಎಲ್ಲೋ ಕೂಡಾಕಿದ್ದ. ನೀನ್ ಬರ್ದೆ ಮದ್ವೆ ನಿಂತೋಗಿ ಎಲ್ಲೋಳ್ ಪತ್ರ ವಾಪಸ್ ಕೇಳ್ಬಿಡ್ತಾಳು ಅಂತ ದಿಗಲ್ ಬಿದ್ದಿದ್ದೆ. ಸತ್ಯ ಅಷ್ಟ್ರಾಗೆ ಆ ಬಂಗಾರಮ್ಮನ ಮಗ ನಿನ್ನ ಕರ್ಕೊಂಡ್ ಬಂದ. ಒಂದ್ ಗಮನಿಸಿದ್ದೇನೆಯ, ನಾವು ಮೊದಲು ಡೀಲ್ ಕೊಟ್ಟಿದ್ದು ಆ ಬಂಗಾರಮ್ಮನ ಮಗನ್ಗೆಯ. ಈಗ ಈ ಪತ್ರ ನನ್ನ ಕೈಗೆ ಸೇರಕ್ಕೆ ಅವನೇ ಕಾರಣ. ವಿಧಿ ಯಾರ ಕೈಲಿ ಏನೇನ್ ಮಾಡಿಸ್ಬೇಕೋ ಅದನ್ನೇ ಮಾಡಿಸ್ತೈತೆ. ಈ ವಿಷಯ ಆ ಬಂಗಾರಮ್ಮನ ಮಗನಿಗೆ ಗೊತ್ತಾ? ಯೋ, ಒಳ್ಳೆ ದಡ್ರಂಗ್ ಪ್ರಶ್ನೆ ಕೇಳ್ತೀಯಲ್ಲಯ್ಯ. ಅವನ ವಿಷಯ ಗೊತ್ತಿದ್ರೆ ಸುಮ್ಕೆ ಬಿಡ್ತಿದ್ನಾ? ಈ ವಿಷಯ ಗೊತ್ತಿರೋದು ನಿನ್ಗೆ ನನ್ಗೆ ಬಿಟ್ರೆ ಆ ಹಾಳದೊಳಗ್ ಮಾತ್ರ. ರಾಜೇ, ಎಲ್ಲೋ ಏನೋ ಮಿಸ್ ಹೊಡಿತೈತೆ ಅನಿಸ್ತೈತೆ. ಸಾಧ್ಯನೇ ಇಲ್ಲ. ಕಾನೂನ್ ಪ್ರಕಾರ ಈಗ ಆ ಜಾಗ ನಂದೆಯ. ಪುಟ್ಟಕ್ಕನ್ಗೆ ಗಡು ಬಂದಾಗೈತೆ. ಅವಳು ಬೀದಿಗೆ ಬೀಳೋದನ್ನ ಕಣ್ಣಾರೆ ಕಂಡು ಮನ್ಸಾರೆ ಖುಷಿ ಪಡ್ತೀನಿ. ಆಯ್ತಲ್ಲಪ್ಪ, ನಮ್ಮನ್ನ ಸಾಯ್ಸಕ್ತಾ ನೋಡ್ತಿದ್ಯಲ್ಲೋ. ಸ್ಟ್ರೀಟ್ನಾಗ ವಿಷ ಹಾಕಿದ್ದೀನಿ ಅಂದಿದ್ದಕ್ಕೇನೆ ಇಬ್ರು ಬೇಗ ಪರದಾಡ್ತಾ ಇದ್ದೀರಲ್ಲ. ಸಹನ ನನ್ನ ಕಣ್ಣು ಮುಂದೆನೆ ಕಾರ್ನಾಗ ಹೋದಾಗ ಪ್ರಾಣನೇ ಹೋದಾಗ ಆಗೋಯ್ತು.
ನಿನ್ನ ಇದು ನಂಬಿದಕ್ಕೆ ಮೋಸ ಮಾಡ್ಬಿಟ್ಟಲ್ಲ. ಬರೀ ನನಗೆ ಮಾತ್ರ ಅಲ್ಲ, ಪಾಪ ಆ ಹುಡುಗಿಗೂ ಮೋಸ ಮಾಡ್ಬಿಟ್ರಲ್ಲ. ನನ್ನ ಅವಳ ಶಾಪ ನಿಮಗೆ ತಡೆದೇ ಬಿಡಲ್ಲ. ಇಡೀ ಊರಿಗೂರ ನಾಶ ಆಗೋಯ್ತದೆ, ಊರಿಗೂರ ನಾಶ ಆಗೋಯ್ತದೆ. ಈ ಸ್ವೀಟ್ನಾಗೆ ಇಸ ಇಲ್ಲ, ಇಸ ಇರೋದು ನಿಮ್ಗಳ ಮನ್ಸ್ನಾಗೆ. ಅವ್ವ, ನೀನು ಮತ್ತೆ ಫೀಲ್ ಆಗಬೇಡ. ನಾನು ನಿನ್ಗೆ ಹೇಳಿದ್ದೆ ತಾನೆ ಇವತ್ತು ಪೂರ್ತಿ ರೆಸ್ಟ್ ತಗೋ ಅಂತ. ಯಾಕೆ ಇಷ್ಟು ಬೇಗ ಎದ್ದೇಳಕ್ ಹೋದೆ? 20 ವರ್ಷದ ರೂಢಿ ಕಣವ, ಬ್ಯಾಡ ಅಂದ್ರು ದೇಹ ಕೇಳಕ್ಕಿಲ್ಲ. ನಂದು 20 ವರ್ಷದ ರೂಢಿ, ಬೇಡ ಅಂದ್ರು ದೇಹ ಕೇಳಲ್ಲ. ನಾನು ಹೋಗಿ ಮಲ್ಕೋತೀನಿ. ಏಯ್ ನಿಂತ್ಕೊಳೆ, ಹೋಗು ಬಾವಿಲ್ ನೀರು ಸೇತ್ಕೊಂಬ, ಹೋಗು. ಹೊಸಿ ಮಗ ಮಲ್ಕಳ್ಳಿ ಬಿಡವ, ನಾನು ಮಾಡ್ತೀನಿ. ಏನ್ ಬೇಡ, ಅಕ್ಕ ಮಾಡ್ತಿದ್ದಿದ್ ಎಲ್ಲ ಕೆಲಸ ನಾವಿಬ್ರೆ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ವಿ ತಾನೆ. ಹೋಗು ಮತ್ತೆ, ಹೋಗು. ಅಲ್ಲಿ ಈಟೊತ್ತಿಗೆಲ್ಲ ನಿಮ್ಮ ಅಕ್ಕ ನನ್ನಂಗೆ ಎದ್ದಿರ್ತಾಳೆ. ಅವ್ರ ಮನೆಗೆ ಈಟೊತ್ತಿಗೆ ಎದಳು ರೂಢಿ ಆಯ್ತೋ ಇಲ್ಲೋ. ಅವ್ವ ಎಲ್ಲಿ ಕೊಡು, ನೀನು ಒಳಗೆ ನಡಿ. ಸಹನ ಇಲ್ಲದೆ ನಾನು ಯಾವತ್ತೂ ಈ ಮೆಸ್ನ ನೋಡೇ ಇಲ್ಲ. ಈಗ ಅರ್ಥ ಆಯ್ತೈತೆ ನನಗೆ. ಪ್ರತಿ ದಿವಸ ಬೆಳಗ್ಗೆ ಹೊತ್ತಿಗೆನೆ ಎಲ್ಲ ತಯಾರಿ ಮಾಡೋಳು. ಈ ಮೆಸ್ ಮಾತ್ರ ಅಲ್ಲ, ಮನೆ, ತುಳಸಿ ಕಟ್ಟೆ, ರಂಗೋಲಿ ಎಲ್ಲನೂ ಅವಳಿಲ್ಲದೆ ಅರ್ಥ ಕಳ್ಕೊಂಬಿಟ್ಟದು. ನಾನು 7 ದಿವಸ ಬದುಕಿದ ಜೀವನ ಇವತ್ತು ಹೊಸ್ದಾಗಿ ಅನ್ನಿಸ್ತಾ ಇತ್ತೆ. ಅಲ್ಲಿ ಅವಳಿಗೂ ಹೆಂಗೆ ಅನ್ನಿಸ್ತಿರ್ತೈತು ಏನೋ. ಸ್ನೇಹಕ್ಕ, ನನ್ ಕಾಲೇಜಿಗೆ ಟೈಮ್ ಆಯ್ತು, ನೀನ್ ಡ್ರಾಪ್ ಮಾಡ್ತೀನಿ ಅಂದೆ ತಾನೆ? ಸ್ನೇಹ ಒಂಟಿ ಕೊಡಮ್ಮ. ಬಂದೆ. ಏನಕ್ಕ ನೀನು, ನಂಗೆ ಟೈಮ್ ಆಗ್ತಿದೆ ಅಂದ್ರೂ ಕೆಲಸ ಮಾಡ್ತಾನೆ ಇದೆಯಲ್ಲ. ಸರಿ ಬಿಡು, ನಾನೇ ಹೋಗ್ತೀನಿ. ಅಯ್ಯಯ್ಯಯ್ಯಯ್ಯ ನಿಂತ್ಕಳೆ, ಅದೇನು ಪಾದನ ಪಾದ್ರಸನ? ಸ್ನೇಹ ಹೋಗವ, ಅವಳನ್ನ ಕರ್ಕೊ ಹೋಗು. ಹ್ಞೂ ಅವ್ವ, ನಂಗೂ ಲೈಬ್ರರಿಲಿ ಸ್ವಲ್ಪ ಕೆಲಸ ಇದೆ. ಮದ್ವೆ ಸಂಭ್ರಮದಲ್ಲಿ ಓದಕ್ ದೊಡ್ಡ ಗ್ಯಾಪ್ ಆಗ್ಬಿಡ್ತು. ಇನ್ನು ಹೀಗಿದ್ರೆ ನಡೆಯಲ್ಲ. ಇವತ್ತಿಂದ ಕರೆಕ್ಟಾಗಿ ಓದಕ್ಕೆ ಶುರು ಮಾಡ್ಬೇಕು. ಸರಿ ಕಣವ, ನಿಂಗೆ ಅದೇನೇನು ಕೆಲಸ ಇದೋ ಎಲ್ಲ ಮುಗಿಸ್ಕೊಂಬ, ನಾ ಎಲ್ಲ ನೋಡ್ಕೊತೀನಿ. ನಡಿ, ನಂಗೂ ಲೈಬ್ರರಿಲಿ ಸ್ಟಡಿ ಮೆಟೀರಿಯಲ್ಸ್ ತಗೊಳ್ಳೋದಿದೆ. ಅವ್ವ, ಕುರ್ಸಿ ಅವ್ವ ಸ್ನೇಹ ಕೈಲವಾ? ಈಗ ತಾನೆ ಅವ್ರಿಬ್ರು ಕಾಲೇಜ್ಗೆ ಹೋದ್ರು ಕಣಪ್ಪ. ನೀ ತಿಂಡಿ ತಿಂದ್ಯಾ? ಬಾರ ತಿಂಡಿ ತಿನ್ನು. ಅವ್ವ ಅದು ಏನಾಯ್ತು? ಹೊಸ ಆಚೆ ಬಾವ.
ಅಪ್ಪ ಮನೆ ಪತ್ರಕ್ಕೆ ಏನಾದ್ರು ಸಹಿ ಹಾಕಿದ್ಯಾನವ? ಅಪ್ಪ ಮಮ್ಮಿ ಇಲ್ಲಿಗೆ ಬತ್ತವಳೆ. ನಿಮ್ಮೆಲ್ರೂ ಮನೆಯಿಂದ ಖಾಲಿ ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದು ಕಣವ. ಈ ವಿಷಯನ ಹೆಂಗಾರು ಮಾಡಿ ಸ್ನೇಹಕ್ಕಂತವ ಹೇಳ್ಬೇಕು ಅಂತ ಬಂದೆ ಕಣವ. ಬೇಡ ಕಣಪ್ಪ, ಬೇಡ. ನೀನು ಸ್ನೇಹ ಅಂತವನ್ನೆಲ್ಲ ಹೇಳ್ಬೇಡ ಕಣಪ್ಪ. ನಾನು ರಾಜು ಅಂತ ಮಾತಾಡ್ತೀನಿ. ಏನ್ ಮಾತಾಡ್ತೀಯವ? ಅಲ್ಲಿ ನಮ್ಮ ಮಮ್ಮಿ ನಿಮ್ಮೆಲ್ರೂ ಬೀದಿಗೆ ತರಬೇಕು ಅಂತ ಹೊಂಟವಳೆ. ನೋಡಪ್ಪ, ನೀನೀಗ ಕಾಲೇಜ್ಗೆ ಹೋಗು, ನಿಮ್ಮ ಅವನ್ತವ ನಾನು ಮಾತಾಡ್ತೀನಿ. ನಾನು ಮನೆ ಪತ್ರಕ್ಕೆ ರುಜು ಹಾಕಿರೋದು ದಿಟ್ಟನೆಯ. ಹ್ಞೂ, ಆದರೆ ಈಗಲೇ ಮನೆ ಖಾಲಿ ಮಾಡಿ ಬಂದರೆ ಹೆಂಗಪ್ಪ? ನೋಡು, ಇದನ್ನೆಲ್ಲ ನೀನು ಸ್ನೇಹ ಅಂತ ಹೇಳ್ಬೇಡ. ಅವಳು ಇಲ್ಲದೆ ಇರೋದೇ ಒಳ್ಳೇದಾಯ್ತು ಕಣಪ್ಪ. ನೀನು ಒಳ್ಡಪ್ಪ. ಅವ್ವ, ನೀನು ಆಗಪ್ಪ. ಲೈ, ಮೆಸ್ಸಿಗೇನಾದ್ರೂ ನಮಗೆ ಬಡ್ಡಿ ವಸೂಲಿ ಮಾಡೋ ವಿಷಯ ಗೊತ್ತಾದ್ರೆ ಏಟ್ ಬೇಸರ ಮಾಡಕಂತ ಹೇಳು. ಬ್ಯಾಸ್ಕಣ, ಇನ್ನು ಈ ಜನ್ಮದಾಗೆ ಯಾರ ತವನು ಮಾತಾಡಕ್ಕಿಲ್ಲ. ಅತ್ತಿಗೆ ಮಾತಾಡೋದು ಬಿಡು, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೆ ಚಾನ್ಸ್ ಉಂಟು, ಗೊತ್ತುಂಟೆ? ಅಂದ್ರೆ ಅವಳು ಬೇಸರ ಆಗ್ದಂಗೆ ಇದನ್ನೆಲ್ಲ ಹೇಳ್ಬೇಕು ಕಂಡ್ರಲ್ಲ. ಇದು ಸಾಧ್ಯ ಅಂತ ಅನಿಸ್ತೈತ ಅಣ್ಣ ನಿನಗೆ? ಯಾಕೆ ಹಾಕಿಲ್ಲ? ಗೆಪ್ತೆ ಆಯ್ತಾ? ನಾನು ನಮ್ಮ ಹುಡುಗಿ ನೋಡಿದ್ದೆ ಮಾರ್ಕೆಟ್ನಾಗೆ. ಅವಳ ಕೈಗೆ ಕಳ್ಳ ಸಿಗಕಂಡ, ಅವಳನ್ನು ಶಂಸೆ ಬಿಟ್ಬಿಟ್ಲು ಕಂಡ್ರಲ್ಲ. ಯಾಕಲ್ಲ? ಅತ್ತಿಗೆ ಕಳ್ಳನ್ನ ಕ್ಷಮಿಸಿದ್ರು ಅಟೆಯ, ಪಿರುತಿಲ್ ಬೀಳಲಿಲ್ಲ. ಮುಂಗುಸಿ, ಅಣ್ಣನ ಡಿಸ್ಕರೇಜ್ ಮಾಡಬೇಡ ನೀನು. ಅಣ್ಣ, ನೀನು ಹೇಳಣ್ಣ. ನಾನು ಏಳಣ್ಣ ಅಂತಾನೆ ಹೇಳ್ತಿರೋದಕ್ಕಲ್ಲ ಅಣ್ಣ. ಆದಷ್ಟು ಬಿರ್ನೆ ನಿನ್ ಪಿರುತಿನ ಏಳಣ್ಣ. ಏನಾರ ಹೂ ತಕೊಂಡ್ರೆ ಪಕ್ಕ ಲವಲ್ ಬಿದ್ದಂಗೆನೆ ಅರ್ಥ. ಈ ಮಾರ್ಕೆಟ್ನಾಗ ಅವಳು ಗಂಟಿದ್ ಗೆಪ್ತಿ ಶಾನ ಕಂಡ್ರಲ್ಲ. ಈ ದಿವಸ ಹೆಂಗೋ ಮದುವೆ ನೆಪ್ದಾಗ ಅವಳ ಜೊತೆಗೆ ಇದ್ದೆ. ಈಗ ಪ್ರೀತಿ ಹೇಳೋದಿರ್ಲಿ, ಅವಳು ನೋಡ್ಬೇಕಾದ್ರೂ ಯಾವ ನೆಪನೂ ಇಲ್ಲ ಕಂಡ್ರಲ್ಲ. 3 ಹೊತ್ತು ನೋಡ್ಬೋದು ಕಣಣ್ಣ. ಕಾಫಿ ತಿಂಡಿ ಊಟ ಅಂತ 3 ಹೊತ್ತು ಮೆಸ್ತಕ್ಕ ಹೋಗ್ಬರ್ಮ. ಅಣ್ಣ, ಫಸ್ಟ್ ಬಂದಿರೋ ಕೆಲಸ ಮುಗಿಸು. ಲೈ, ನೀವು ಮುಂದುವರ್ಸಲ್ಲ, ನಾನು ಮಿಸ್ಕೊಂಡು ಫೋನ್ ಮಾಡಿ ಬರ್ತೀವಿ. ಇದೇನ್ ಶ್ರೇ, ಗದ್ದೆ ಹತ್ರ ಇದ್ದೀನಿ ಅಂದ್ರೆ? ಓಲ್ಡುಮ್ಮ ಸಿಸ್ಟರ್, ನೀವೇ ನಿನ್ನೆ ಸುಮಾನ ಕಾಲೇಜಿಗೆ ಡ್ರಾಪ್ ಮಾಡ್ತಿದ್ದೆ, ಹಾಗೆ ಶ್ರೀನ ಇಲ್ಲಿ ನೋಡಿ ಬಂದೆ. ನಾವೇನೇನು ಓಲ್ಡಿ ಮಿಸ್ಸು? ಹ್ಞೂ ಸಿಸ್ಟರ್, ಲೋಡಾಕ ಕೆಲಸ ಇತ್ತು, ಮುಗೀತು. ಹ್ಞೂ ಮಿಸ್ಸು, ಒಂದ್ ವೇಳೆ ನೀವು ಬರಂಗಿದ್ರೆ ಸೀದಾ ಗದೆದವೇನೆ ಬಂದ್ಬಿಡ್ಲಿ ಅಂತ ಹಂಗಂದೆ. ಓ, ನಾನ್ ನಿಮ್ನ ಭೇಟಿ ಆಗಕ್ ಬರ್ತೀನಿ ಅಂತ ಅನ್ಕೊಂಡು ನೀವ್ ಹಾಗಂದ್ರ? ಗದ್ದೆಲೇವ್ನಿ ನಂಗೇನು ಕೆಲಸ ಇಲ್ಲ ಅಂತಂದ್ರೆ ನಾನು ಬಿಡುವಾಗಿರ್ತೀನಿ ಅನ್ಕೊಂಡು ಬರ್ತೀರೇನೋ ಅನ್ಕೊಂಡೆ. ಮದ್ವೆ ಕೆಲಸ ಇತ್ತು, ಆಗ ದಿವಸ ಬರ್ತಿದ್ದೆ. ಈಗ ಬರಕ್ ಬೇರೆ ಕೆಲಸ ಇಲ್ವಲ್ಲ. ಯಾಕಿಲ್ಲ, ಮೆಸ್ಸಿಗೆ ಊಟಕ್ಕೆ ಬರ್ತೀರಲ್ಲ. ಓ, ಅದನ್ನೇ ನಾನು ಹೇಳ್ತಾ ಇದ್ದೆ ಸಿಸ್ಟರ್. ನೀವು ಯಾವುದೋ ಬೇರೆ ಕೆಲಸ ಮೇಲೆ ಓದ್ತಿದ್ರೆ ಅನಿಸ್ತೈತೆ. ನಿಮ್ಮ ಗಾಡಿ ಇರಲಿಲ್ಲ ಅಂದಿದ್ರೆ ನಾನು ಜೀಪ್ನಾಗ ಬಿಡ್ತಾ ಇದ್ದೆ. ಪರವಾಗಿಲ್ಲ ಶ್ರೀ, ನಾನು ಲೈಬ್ರರಿಗೆ ಹೋಗ್ತಾ ಇದ್ದೆ. ಸರಿ, ನಾನು ಬರ್ತೀನಿ. ನಮಸ್ಕಾರ. ದುಡ್ಡು ತಗೊಳ್ಳಿ, ಸ್ವಲ್ಪ ತಡ ಎಫೆಕ್ಟ್ ಕ್ಷಮಿಸ್ಬಿಡಿ.
ಅಣ್ಣ ಅಂಗಡಿನ ಖಾಲಿ ಮಾಡಿಸ್ಬಿಡಿ ಅಣ್ಣ, ಇನ್ಮೇಲೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಬಿಡ್ತೀನಿ. ಇವ್ರು ಯಾರು? ಇವ್ರು ನಿಮಗೆ ದುಡ್ಡು ಕೊಡ್ತಾ ಇದಾರೆ ಶ್ರೀ? ಅದು ಇವ್ರತವ. ಲೇ ಪೆದ್ದ, ಯಾರನ್ನ ನೀನು? ನಮ್ಗೆ ಯಾಕ್ಲಾ ಕಾಸು ಕೊಡ್ತಾ ಇದೀಯಾ? ಅಲ್ಲ ಅಣ್ಣ, ಅದು ಬಡ್ಡಿ ವಸೂಲಿ. ಲೇ, ನಮ್ಗೆ ಯಾಕ್ಲಾ ಕೊಡ್ತೀಯಾ? ಬಡ್ಡಿ ವಸೂಲಿ ಮಾಡೋರು ಆ ಕಡೆ ಇಲ್ಲೋ ಇರ್ಬೇಕು ನೋಡ್ಲಾ. ಗುಂಪಾಗಿ ನಿಂತ್ಕೊಬಿಟ್ರೆ ಬಡ್ಡಿ ವಸೂಲಿನ? ಈ ಸಿಯ ಯಾರ ತವನ್ ಹೇಳಿಲ್ವೋ? ಈಗ ರಾಜಿ ಬಂದು ಮನೆ ಖಾಲಿ ಮಾಡು ಅಂದ್ರೆ ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಅವಳಿಗೆ ಕಾಲಿಗೆ ಬಿದ್ದನ್ನ ಕೇಳ್ಕೊತೀನಿ. ಆಸ್ತಿ ಬೇಕಾದ್ರೆ ನಿನ್ನ ಹೆಸರಿನಾಗೆ ಇರ್ಲಿ ಕಣವ, ಮನೆ ಮಾತ್ರ ಖಾಲಿ ಮಾಡು ಅಂತ ಹೇಳ್ಬೇಡ ಅಂತ ಬೇಡ್ಕತೀನಿ. ಏನ್ ಮಾತಾಡ್ತಿದೀಯ ಪುಟ್ಟಕ್ಕ ನೀನು? ಅವಳು ಅದಕ್ಕೆ ಒಪ್ಪುವಷ್ಟು ಒಳ್ಳೆವಳು ಅನ್ಕೊಂಡಿದೀಯಾ? ರಾಜಿ, ಒಳಗಡೆ ಎರಡನೇವಳು ಅವಳ ಇಲ್ವಾ ಅಂತ ತಿಳ್ಕೊಂಡು ಹೋಗೋದು ಒಳ್ಳೇದು. ಕುಡಿಸೋದಕ್ಕಿದ್ ಬಿಸಾಕುವಾಗ ಯಾವಳಿದ್ರೆ ಏನಂತೆ? ಯೋ, ಅವತ್ತು ಬಂಗಾರಮ್ಮ ಮಾಡಕ್ಕಾಗದೆ ಇರೋ ಕೆಲ್ಸನ ಇವತ್ತು ಈ ರಾಜಿ ಮಾಡ್ತಾವಳೆ. ಯಾವಳೆ ಮೇಲಿಂದ ಇಳಿದ್ ಬಂದ್ರು ಇವತ್ತು ಈ ರಾಜಿನ ತಡಿಯಕ್ಕಾಗಕ್ಕಿಲ್ಲ. ನಡಿ ಹೋಗುಮ, ಹೋಯ್ತಾ ಇರೋ. ಬೇರೆ ಎಲ್ಲಾನ ಮುಸ್ರತಿಕ ಕೆಲಸ ಹುಡುಕೋ ಹೋಗು. ಇವತ್ತಿಗೆ ಇಲ್ಲಿಗೆ ನಿನ್ ಋಣ ಮುಗೀತು. ಏ ಹುಡುಗ್ರ, ನಿಮ್ ಅವಶ್ಯಕತೆ ಏನು ಇಲ್ಲ ಅನ್ಸ್ತೈತೆ. ಇವಳ ಮಗಳು ಒಬ್ಳವಳೆ ರಾಕ್ಷಸಿ. ಅವಳು ಇದ್ದಿದ್ರೆ ಒಸಿ ಕಷ್ಟ ಆಯ್ತಿತ್ತು. ಆದ್ರೆ ಪುಟ್ಟಕ್ಕ ಏನು ಕಿರಿಕ್ ಮಾಡಕ್ಕಿಲ್ಲ. ಯಾಕೆ ಅಂದ್ರೆ ಅವಳೆ ಪತ್ರದ ಮೇಲೆ ಎಬ್ಬಟ್ಟು ಒತ್ತಿ ಮನೆನ ನನ್ನ ಹೆಸರು ಮಾಡ್ಕೊಟ್ಟವಳೆ. ರಾಜಮ್ಮ, ನಾನು ಈ ಮನೆನ ನಿನ್ನ ಹೆಸರಿಗೆ ಮಾಡಿಕೊಟ್ರದ್ದು ಇಟ್ವೆ. ಆದ್ರೆ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗು ಅಂತಂದ್ರೆ ಹೆಂಗವ? ನಾವ್ ಎಲ್ಲಿ ಹೋಗುವ? ನಮ್ಮ ಮನೆನಾಗ ಜಾಗ ಕೊಡ್ತೀನಿ, ಬಂದ್ಬಿಡು. ಎಲ್ಗೋಗಮ್ಮ ಅಂತ ಎಲ್ಗೋಗಮ್ಮ ಕೇಳೋದ್ ನೋಡು. ಎಲ್ಗನ ಹಾಳಾಗೋಗಿಲ್ಲ. ಇದೇನ್ ರಾಜವ್ವ, ನೀನ್ ಹಿಂಗ್ ಮಾತಾಡ್ತಾ ಇದೀಯಾ? ಪುಟ್ಟಕ್ಕ, ಪತ್ರಕ್ಕೆ ನೀನ್ ಯಾವಾಗ ಸಹಿ ಹಾಕಿದೆ? ಇದೊಂದು ನಮ್ಮನೆ ವಿಷಯ, ತಪ್ಪಾಗಿ ನಿಂತ್ಕೋ. ನೀನ್ ಮಾಡ್ತಾ ಇರೋದು ನ್ಯಾಯನ ಗೋಪಾಲ? ಲಾಯರ್ ತ ಹೋಗಿ ಇಲ್ಲಿಗೆ ಬಂದಿರೋದು. ಇನ್ಯಾವನ ನಾಲ್ಗೆ ಬಿಚ್ಚಕ್ ಮುಂಚೆ ಕಣ್ರೆಪ್ಪೆ ಬಿಟ್ಟು ಇದನ್ನ ನೋಡ್ಕೊಳ್ಳಿ. ನಿಮ್ ಪುಟ್ಟಕ್ಕ ಪತ್ರದ ಮ್ಯಾಗ ಎಬ್ಬೆಟ್ ಒತ್ತಿರೋದ್ನ ನೋಡ್ರಯ್ಯ, ನೋಡ್ರಿ.
ರಾಜವ, ನಿನ್ ಕೈ ಮುಗಿತೀನಿ, ನನ್ಗೋಸಿ ಟೇಮ್ ಕೊಡು. ಈ ಮನೆಗೆ ಎಷ್ಟು ಕಾಸು ಆಯ್ತದೋ ಆ ಕಾಸೆಲ್ಲ ನಿಂಗೆ ಕೊಟ್ಬಿಟ್ಟು ನಾನು ಮನೆ ಬಿಡಿಸ್ಕತೀನಿ. ನಾನೇನ್ ಗಿರ್ವಿ ಅಂಗಡಿ ಮಡಗಿದ್ದೀನ? ಕಾಸು ಕೊಟ್ಟು ಬಿಡಿಸ್ಕೊತಾಳಂತೆ, ಕಾಸು ಕೊಟ್ಟು. ಓ, ಕಾಸು ಕೊಟ್ಟು ಹೆಂಗ್ ಬಿಡಿಸ್ಕೋತೀಯ ಅಂತ ಈಗ ಅರ್ಥ ಆಯ್ತು. ಬಂಗಾರಮ್ಮ ತವ ಹೋಗಿ ಕೈ ಒಡ್ಡಿ ಕಾಲಿಗೆ ಬಿದ್ದು ಕಾಸು ಕೇಳ್ತೀಯ ಅಲ್ವಾ? ಏನಾಯ್ತು? ಲೌಡ್ ಸ್ಪೀಕರ್ ಮ್ಯೂಟ್ ಆಗೋಯ್ತು, ಮಾತೆ ಬರ್ತಿಲ್ಲ. ನಿನ್ ಮುಂದೆ ಮಾತು ಕಳ್ಕೊಳ್ಳೋ ದರಿದ್ರ ನನ್ಗಿನ್ನೂ ಬಂದಿಲ್ಲ ಕಡೆ. ಸುಮ್ಕೆ ವಾದ ಮಾಡೋದ್ ಬೇಡ. ಏಯ್, ನೀನ್ ಹಾಕೋ ಧಮ್ಕಿಗೆಲ್ಲ ನಾನ್ ಎದ್ರಕೊಳಕಿಲ್ಲ. ನೀವು ನಮ್ಮ ಮೇಲೆ ಕೇಸ್ ಗೀಸ್ ಹಾಕಕ್ ಆಗಕ್ಕಿಲ್ಲ. ಯಾಕೆ ಅಂದ್ರೆ ಇಲ್ಲಿ ನೋಡು. ಅಯ್ಯಯ್ಯ, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಇದೊಂದು ಪತ್ರ ಇಟ್ಕೊಂಡು ಇಡೀ ಪ್ರಪಂಚನ ಗೆದ್ದಿರೋ ತರ ಆಡ್ತಿದ್ಯಲ್ಲ. ಎಲ್ಲಿ ಕೊಡಿಲಿ? ಅಯ್ಯ, ಹರ್ದಕ್ಕಲ್ಲ, ಕೊಡೆ ಇಲ್ಲಿ. ಇದನ್ನ ಯಾವ ದಡ್ಡಿ ಬರ್ಸಿದ್ದು? ಪುಟ್ಟಕ್ಕಂಗೆ 3 ಜನ ಹೆಣ್ಮಕ್ಳಿದ್ದಾರೆ. 18 ವರ್ಷ ದಾಟಿದ್ದಾರೆ ಅನ್ನೋದು ಇದ್ರಲ್ಲಿ ಬರ್ಸೇ ಇಲ್ವಲ್ಲ. ಕಾನೂನ್ ಗೊತ್ತಿರೋ ಲಾಯರ್ ಹತ್ರ ಹೋದ್ಯೋ ಅಥವಾ ಕಮ್ಮಿ ರೇಟಿಗೆ ಯಾವನೋ ಸಿಗ್ದ ಅಂತ ಅವನ್ ಕೈಲಿ ಬರ್ಸ್ದ್ಯೋ? ಸರಿಯಾಗಿ ಕೇಳಿಸ್ಕೊ, ನಿನಗೂ ಈ ವಯ್ಯಂಗೂ ಆಗಿರೋದು ಮದ್ವೆನೇ ಅಲ್ಲ. ಕಾನೂನ್ ಪ್ರಕಾರ ಇವನ್ ನಿನಗ್ ತಾಳಿ ಕಟ್ಟಕ್ಕೂ ಮೊದ್ಲು ನಮ್ಮ ಅವ್ವಂಗೆ ಡಿವೋರ್ಸ್ ಕೊಡ್ಬೇಕಿತ್ತು. ಇವನ್ ಕೊಟ್ಟಿಲ್ಲ. ಏನೋ ಪೀಡೆ ತಲುಪ್ತು ಅಂತ ನಾವು ಸುಮ್ನಿದ್ವಿ. ಆದ್ರೆ ಈಗ ಪೀಡೆ ವಾಪಸ್ ತೊಂದ್ರೆ ಕೊಡಕ್ ಬಂದಿದೆ ಅಂದ್ರೆ ನಾವು ಸುಮ್ನೆ ಬಿಡ್ತೀವಾ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನ್ ಲಾಯರ್ ಫೋನ್ ಮಾಡಿ ಕೇಳ್ಕೊ ರಾಜಿ. ನಾವು 3 ಜನ ಹೆಣ್ಮಕ್ಳು. ಹುಡ್ಸ್ತೋನ್ ಮೇಲೆ ಕೇಸ್ ಹಾಕಿ ಅವನ ಆಸ್ತಿಲಿ ನಮ್ಮೆಲ್ರಿಗೂ ಪಾಲ್ ಬೇಕು ಅಂತ ಕೇಳ್ಕೊಂಡ್ರೆ ಯಾರು ನಮ್ಮನ್ನ ತಡೆಯಲ್ಲ. ತಿಂಗಳು ನಮ್ಮ ಅವ್ವಂಗೆ ಈ ಗೋಪಾಲ ತನ್ನ ಪಾಕೆಟ್ ಇಂದ ಜೀವನಾಂಶ ಕೊಡ್ಬೇಕು. ಅಷ್ಟೇ ಯಾಕೆ, ನೀವೀಗಿದ್ದೀರಲ್ಲ ಆ ಮನೆ, ಅದ್ರಲ್ಲೂ ನಮ್ 3 ಪಾಲ್ ಸಿಗ್ಬೇಕು. ಸೊ ಓವರ್ ಆಲ್ ಯೋಚನೆ ಮಾಡಿದ್ರೆ ಮನೆ ಖಾಲಿ ಮಾಡಿ ಬೀದಿಗೆ ಬರೋದು ನಾವಲ್ಲ ರಾಜಿ, ನೀವು.